ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಶಿವಣ್ಣಗೆ, ಗೀತಾತ್ಗೆಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ. ಅಂದರೆ ಅವಳು ಆನ್ ಬೋರ್ಡ್ ಸಿನಿಮಾಗೆ ಹ್ಯಾಕ್ ಬಂದ್ಲು ಅನ್ನೋದಕ್ಕೆ ಮೊದಲು ನಾನು ಹೇಳ್ಬಿಡ್ತೀನಿ. ಶಿವಣ್ಣ ಆಗ್ತಾನೆ ಸರ್ಜರಿ ಮುಗಿಸ್ಕೊಂಡು ಫಾರಿನಿಂದ ಬಂದಿದ್ರು. ನಾನು ನನ್ನ ಹೆಂಡತಿ ಅಣ್ಣನ ಆರೋಗ್ಯ ವಿಚಾರಿಸ್ಕೊಳ್ಳೋಣ ಅಂತ ಹೋಗಿದ್ದು. ಯಾವತ್ತು ದೊಡ್ಡ ಮನೆಯವರು ದೊಡ್ಡ ಮನಸ್ಸು ಹೇಗಿರುತ್ತೆ ಅನ್ನೋದಕ್ಕೆ ಈ ಒಂದು ನಿದರ್ಶನ. ನಾವು ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳ್ಬೇಕು ಅಂದರೆ ಅವರು ನನ್ನ ಫ್ಯಾಮಿಲಿ ಯೋಗಕ್ಷೇಮ ವಿಚಾರಿಸ್ಕೊಂಡ್ರು. ಏನಮ್ಮ ಏನು ಮಾಡ್ತಿದ್ದಾಳೆ ಮಗಳು ಅಂದರು. ಅಣ್ಣ ಈ ಥರ ಒಂದು ಸಿನಿಮಾ ಆಯಿತು, ಇನ್ನೊಂದು ಸಿನಿಮಾ ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗ್ತಾ ಇದೆ ಅಂತ. ಸೊ ಇಮಿಡಿಯೇಟ್ಲಿ ಅವ್ರು ಹೇಳಿದ್ದು, ನನ್ನ ಸಿನಿಮಾದಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆಯಮ್ಮ, ನನ್ನ ಮಗಳನ್ನ ನನ್ನ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ. ದಟ್ ಈಸ್ ದ ಶಿವಣ್ಣ. ಅದು ಶಿವಣ್ಣ ಅಂತ ಅವ್ರು ಇಟ್ಕೊಂಡು ಬಂದಿರೋ ಹೆಸರಲ್ಲ, ಎಲ್ಲರೂ ಅದು ಪ್ರೀತಿಯಿಂದ ಶಿವಣ್ಣ 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 ಅಂತ ಕೊಟ್ಟು ಆ ಒಂದು ಸ್ಥಾನಕ್ಕೆ, ಆ ಒಂದು ಹೆಸರಿಗೆ ಇವತ್ತು ಅವರು ಪಕ್ಕ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಹಾಗಾಗಿ ನನ್ನ ಮಗಳು ಈ ಸಿನಿಮಾಗೆ ಆನ್ ಬೋರ್ಡಿಗೆ ಬಂದು, ಅದಾದಮೇಲೆ ನನಗೆ ಗುಡ್ ನ್ಯೂಸ್ ಕೊಟ್ಟಿದ್ದು ಗೀತಾತ್ಗೆ. ಯುಗಾದಿಯಾಗಿ ಒರೆಸ್ತವ್ರಿಗೂ ಅವತ್ತು ನಂಗೆ ಫೋನ್ ಮಾಡಿದ್ರು, ಪ್ರೇಮ್ ನಿಮ್ಮ ಮಗಳು ನಮ್ಮ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದಾಳೆ ಅಂತ. ನಾನು ಹೇಳಿದೆ ಅದಕ್ಕೆ ಇವತ್ತು ನಿಜವಾಗ್ಲೂ ನನಗೆ ಬಾಡೂಟ ತಿಂದಷ್ಟು ಸಂತೋಷ ಆಯಿತು ಅಂತ. ಅವತ್ತು ಹತ್ರ ಗುಡ್ ನ್ಯೂಸ್ ಕೊಟ್ಟರು. ಆ್ಯಂಡ್ ಅದಾದಮೇಲೆ ಸಂದೀಪ್ ಅವರು ಬಂದು ಕತೆ ಹೇಳಿದ್ರು. ತುಂಬ ಅದ್ಭುತವಾದಂಥ ಒಂದು ಕತೆ ಮಾಡ್ಕೊಂಡಿದ್ದಾರೆ. ಅವರು ಶಾಕಾಹಾರಿ ಸಿನಿಮಾ ನೋಡಿ ನಿಜಕ್ಕೂ ಈ ಒಂದು ಟ್ರೆಂಡಿಂಗಲ್ಲಿ ಈ ಥರ ಒಂದು ಕತೆ ಮಾಡುವಂಥ ಸಿನಿಮಾ ಮಾಡುವಂಥ ನಿರ್ದೇಶಕರಿದ್ದಾರೆ ಅಂತ ತುಂಬ ಆಸೆ. ಆ್ಯಕ್ಚುಲಿ ನಾನು ಅವ್ರ ಹತ್ರ ನಾನೇ ಅವ್ರ ಫೋನ್ ನಂಬರ್ ತಗೊಂಡು ನನಗೊಂದು ಅವಕಾಶ ಕೊಡಿ ಅಂತ ನಾನು ಅಪ್ರೋಚ್ ಮಾಡೋಣ ಅಂತಿದ್ದೆ. ಅಷ್ಟರಲ್ಲಿ ನನ್ನ ಮಗಳ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾದ ಖುಷಿ ಈ ಒಂದು ಸಂದರ್ಭದಲ್ಲಿದೆ. ಆ್ಯಂಡ್ ಹಿರೇನ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಇಂಡಸ್ಟ್ರಿಗೆ ಬಂದಾಗಿಂದ ಅವ್ರ ಡೆಡಿಕೇಶನ್ ಇರ್ಬೋದು, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು, ತುಂಬ ಇಷ್ಟ. ಆ್ಯಕ್ಚುಲಿ ಇವತ್ತು ಧಿರೇನ್ ಅಂತ ಹೀರೋ ನನ್ನ ಮಗಳಿಗೆ ನಾಯಕನಾಗಿ ಸಿಕ್ಕಿರೋದು ನಿಜಕ್ಕೂ ಖುಷಿ ತರುವಂಥ ವಿಚಾರ. ಪೂರ್ಣಿಮಾ ಅಕ್ಕ ಇದ್ದಾರೆ. ಸೊ ಎಲ್ರಿಗೂ ಟೋಟಲ್ ಆಗಿ ರಾಜ್ ಫ್ಯಾಮಿಲಿಗೆ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳಾಗಲೇ ಹೇಳಿದಾಗಲೇ ಟಗರುಪಲ್ಯ ಸಿನಿಮಾದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತಿತ್ತು. ಈಗ ಅವ್ರ ಆಶೀರ್ವಾದದಿಂದ ಅವ್ರ ಬ್ಯಾನರಲ್ಲೇ ಆ್ಯಕ್ಟ್ ಮಾಡ್ತಿದ್ದಾಳೆ. ಅಗೇನ್ ನಿಮ್ಮೆಲ್ಲರ ಪ್ರೀತಿ, ಹಾರೈಕೆ, ಆಶೀರ್ವಾದ ಎಂಟೈರ್ ತಂಡದ ಮೇಲೆ ಇರಲಿ ಅಂತೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು.